ಕೂಡ ಇಷ್ಟು ಬೆಳಿ ಹಾಳೆಗಳು ನಮ್ಮ ಆಫೀಸ್ ಎಂಟ್ರಿ ಕೊಡ್ತಾ ಹಾಳೆಗಳು ಹಳೆಯ ಹೋರಾಡ್ತಕ್ಕಂಥದ್ದು ವಿಶೇಷವಾಗಿ ಏನು RTA ಅದು ಇದೆಲ್ಲ ಓಡಾಡ್ತಾ ಇಲ್ಲ. ಹೇಗಿದೆ ನಿಮ್ ಹೋರಾಟ? ನಮ್ಗೆ ಅಲ್ಹಮ್ದುಲಿಲ್ಲಾ ಇವತ್ತಿಂದ ಒಂದ್ 3 ವರ್ಷ ಹಿಂದ್ಗಡೆ ಮೀನ್ಸ್ 2025 ಇವಾಗ 2025 ಒಂದ್ 3 ವರ್ಷ ಹಿಂದ್ಗಡೆ ಮೀನ್ಸ್ 21-22 ನಲ್ಲಿ ನಮ್ಗೂನು ನಿಜ ಹೇಳ್ಬೇಕಾಗಿದ್ರೆ ವಕ್ಫ್ ಬೋರ್ಡ್ ಏನಂತ ನಮ್ಗೂನು ಗೊತ್ತಿರಲ್ಲ, ನನ್ಗೂನು ಗೊತ್ತಿರಲ್ಲ. ವಾಟ್ ಈಸ್ ವಕ್ಫ್ ಬೋರ್ಡ್, ಏನ್ ವಕ್ಫ್ ಬೋರ್ಡ್ ಇದು ಅಂತ ನಮ್ ಜೀವನದಲ್ಲಿ ಕೇಳಲು ಇರಲಿಲ್ಲ. ಇದು ನಿಜ ಹೇಳ್ಬೇಕಾದ್ರೆ ಸುಮಾರು ಜನ ಬಂದು ನನ್ಗೆ ಡಿಸ್ಕಸ್ ಮಾಡ್ತಾರೆ, ಏನು ಹಿಂಗ್ ನೋಡಿ ಹಂಗ್ ನೋಡಿ ಅಂತ ಎಲ್ಲ ಹೇಳ್ತಾರ. ಹೇಳೋದು ಟೈಮ್ನಲ್ಲಿ ಇಲ್ಲ ನೋಡ್ಲೇಬೇಕು ಇದು ಅಂತ ಹೇಳ್ಬಿಟ್ಟು ನೋಡ್ಲೇಬೇಕು. ಇದರ ಮುಂದ್ಗಡೆ ನಾನು ವೈಡ್ನಿಂಗ್ ಆಫ್ ದಿ ರೋಡ್ ಅಜೇಸೆ ಡಬಲ್ ರೋಡ್ಗೆ ನಾನು ನೋಡಿರ್ತೀನಲ್ಲ, ಆ ಎಕ್ಸ್ಪೀರಿಯನ್ಸ್ ಇರ್ತದೆ. ಹೌ ಟು ಅಪ್ರೋಚ್ ದಿ ಅಡ್ಮಿನಿಸ್ಟ್ರೇಷನ್, ಹೌ ಟು ಅಪ್ರೋಚ್ ದಿ ಡಿಪಾರ್ಟ್ಮೆಂಟ್ಸ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಿರ್ತದೆ. ಇವ್ರಿಗೆ ಬಂದು ಏನು ಹೇಳಿಕೆಗಳು ಹೇಳೋದು ಮುಂಚೆ, ಹೇಳಿಕೆಗಳು ಸೋಷಿಯಲ್ ಮೀಡಿಯಾನಲ್ಲಿ ಹೇಳೋದು ಮುಂಚೆ ಇವ್ರ ಬಗ್ಗೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇವರು RTA ಆಕ್ಟಿವಿಸಮ್ ನಲ್ಲಿ ನಾನು ಕ್ವಶನ್ ಎಲ್ಲ ಹಾಕೊಂಡು ಬರ್ತಾ ಇರ್ತೀನಿ. ಸುಮಾರು ಒಂದು 6-7 ತಿಂಗಳು ಆಗ್ತದೆ, ಎಲ್ಲ ಸುಮಾರು ದಾಖಲೆ ಎಲ್ಲ ಬರ್ತದೆ, ನೋಡ್ತೀನಿ. ದೊಡ್ಡ ಮಟ್ಟಕ್ಕೆ ಅಕ್ರಮ ಕಾಣಿಸ್ತದೆ, ಎಲ್ಲೂ ಕಾಣಿಸಲ್ಲ. ಇವಾಗ ದಾಖಲೆ ಮೇಲೆ ದಾಖಲೆ, ದಾಖಲೆ ಮೇಲೆ ದಾಖಲೆ, ದಾಖಲೆ ಮೇಲೆ ದಾಖಲೆ ನಾನು ನೋಡ್ಬಿಟ್ಟು ಇದೆಲ್ಲ ತುಂಬಿಕೊಂಡೈತೆ ಅಷ್ಟೇ. ಪ್ರತಿಯೊಂದು ದಾಖಲೆಗಳನ್ನ ತೆಗಿತೀರಾ? ದಾಖಲೆಗೆ ಉತ್ತರ ಅದು ಇವಾಗ ನಿಮ್ ಕಡೆಯಿಂದ ಏನೋ ಒಂದು ಪರಿಹಾರಕ್ಕೆ ನೋಡ್ಬೇಕು. ಒಂದು ಬಿಕಾಸ್ ನಮ್ಗೆ ಗೊತ್ತಿರದಂಗೆ 4th ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ ಸೆಟಪ್ ಇಸ್ ಮೀಡಿಯಾ. ಅದ್ ಗೊತ್ತಿದೆ. ಇದು ನಾವು ಟ್ರೈ ಮಾಡ್ತಾ ಇದ್ದೀವಿ ಆ ಪರಿಹಾರಕ್ಕೆ ಹೆಂಗ ಹೋಗ್ಬೇಕು ಅಂತ. ಎಷ್ಟು ವರ್ಷಗಳಿಂದ ನಾನು ಇವಾಗ ಸುಮಾರು ಇವಾಗ ಸರ್ ಇವಾಗ ಏನ್ ಹೇಳೋಣ 2012 ಮೀನ್ಸ್ ಅಂತ ಹೇಳಿದ್ರೆ 13-14 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ. ಪೂರ್ತಿ ಲೈಫೇ ಇವ್ರಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಬೇಕು ಅಂತ ಏನು ಕೊಡ್ಲಿಲ್ಲ, ಆಸೆ ಇರಲಿಲ್ಲ ನಮ್ಗೆ ಇವ್ರ ಹಿಂಗಡೆ ಎಲ್ಲ ಬೀಳ್ಬೇಕಂತ. ನಮ್ಗೂನು ಹೆಂಡತಿ ಮಕ್ಕಳಿದ್ದಾರೆ, ಜಿಮ್ಮೆದಾರಿ ಇದೆ, ಏನೇನೋ ಕಷ್ಟ ಸುಖ ಇದೆ, ಹೊಟ್ಟೆ ನೋವು ಇದೆ, ತಲೆ ನೋವು ಇದೆ. ಬಟ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿಲ್ಲ, ಮೈಸೂರು NR ಕ್ಷೇತ್ರದಲ್ಲಿ ನಮ್ ಧ್ವನಿ, ನಮ್ ಕ್ವಶನ್ ಯಾರು ಕೇಳೋರಿಲ್ಲ. ಹೋರಾಟಗಳನ್ನ ಮಾಡ್ತಾರೆ. ಕೆಲವರು ಹೇಳ್ಬೋದು ಇಷ್ಟು ಏಜ್ ಆಗಿದೆ ಆರಾಮಾಗಿ ಮರಳಿರ್ಬೋದು, ಯಾಕೆ ಈ ಹೋರಾಟ? ಸರ್ ಅದೇ 1-2 ಕಾರಣ ಅಂತ ಹೇಳ್ತೀನಿ ಇನ್ಶಾಲ್ಲಾ. ಜನಕ್ಕೆ ಏನಂತ ಹೇಳೋಣ, ಇಲ್ಲಿಟ್ರೇಸಿನಲ್ಲಿ ಮಡಗ್ಬಿಟ್ಟವ್ರು ಇಲ್ಲಿ. ನಾನ್ ತಿಳಿದಂಗೆ ಇದು ಇಟ್ ಈಸ್ ಮೈ ಒಪಿನಿಯನ್. ಓಡಾಟ ಮಾಡಾದ್ಮೇಲೆ ಗೊತ್ತಾಗ್ತಾ ಇದೆ ಜನಕ್ಕೆ ಇಲ್ಲಿಟ್ರೇಸಿನಲ್ಲಿ ಮಡಗ್ಬಿಟ್ಟು ಇದೆಲ್ಲ ದೊಡ್ಡ ಮಟ್ಟಕ್ಕೆ ಸ್ಕ್ಯಾಮ್ ಮಾಡವ್ರೆ, ಇವರು ಕರಪ್ಷನ್ ಮಾಡವ್ರೆ. ದೊಡ್ಡ ಮಟ್ಟಕ್ಕೆ ಮೀನ್ಸ್ ದೊಡ್ಡ ಮಟ್ಟಕ್ಕೆ. ಇವತ್ತು ಇವರು ಸರಿಯಾಗಿ ನ್ಯಾಯವಾಗಿಂದ ಆಗ್ಬಿಟ್ಟು ಮೈಸೂರು ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ಕಮಿಟಿನಲ್ಲಿ ಎಲ್ಲ ದುಡ್ಡು ಹಂಚ್ಬಿಟ್ರೆ ಬಡವ್ರಿಗೆ, ನಮ್ಗೆ ಇಲ್ಲಪ್ಪ, ನಮ್ಗೆ ಒಂದು ಟೀಗುನು ದುಡ್ಡು ಆಗಲ್ಲ. ಅದು ಬಡವ್ರದ್ದು TL ಮಟ್ಟಕ್ಕೆ ಇರ್ತಾರಲ್ಲ, BPL ಇಂದ ಕೆಳಗಡೆ ಇರ್ತಾರಲ್ಲ, ಅವ್ರಿಗೆ ಫೈನಾನ್ಷಿಯಲ್ ಹೆಲ್ಪ್ ಆಗ್ಬೇಕಾಗಿರೋದು. ಫೈನಾನ್ಷಿಯಲ್ ಮೀನ್ಸ್ ನಾನು ಹೇಳ್ತಾ ಇದ್ದೀನಲ್ಲ, ಹೆಲ್ತ್ ಪ್ಲಾನ್ ಅಂಡ್ ಎಜುಕೇಶನ್ಗೆ ಇದು ಆಗ್ಬಿಟ್ರೆ ಅವ್ರು ಬಾಳ್ಕೊಂಡು ಆಚೆ ಬರ್ತಾರೆ, ಮೇನ್ ಸ್ಟ್ರೀಮ್ಗೆ ಅವರು ಬರ್ಬೋದು. ಸೊ ಇವಾಗ ನಾವು ನೋಡ್ತಾ ಇರೋ ಟೈಮ್ನಲ್ಲಿ ಇವರು ಬಡವರೇ ಮಾಡ್ಬಿಟ್ಟವ್ರೆ, ಅಕ್ಕಪಕ್ಕ ಇರೋರ್ಗೆ ಎಲ್ಲರಿಗೂ ಶ್ರೀಮಂತ ಮಾಡ್ಬಿಟ್ಟವ್ರೆ. ಆ ಶ್ರೀಮಂತ ಆಗಿರೋದು ಕಾರಣಗಳು ನೋಡಕ್ ಹೋದ್ರೆ ಇನ್ನೊಂದ್ಸಲಿ ಹೇಳ್ತೀನಿ, ಏನೇನೋ ಮಾಡವ್ರೆ ವಕ್ಫ್ ಬೋರ್ಡ್ಗೆ. ಅರ್ಧ ಒಂದ್ ಗಂಟೆ ಕೂತ್ಕೊಂಡು ಹೇಳಕ್ಕೆ ಕಾಲಾವಕಾಶ ಆಗಲ್ಲ. ಇದೆಲ್ಲ ನೋಡಾದ್ಮೇಲೆ ಇಲ್ಲಪ್ಪ ಬಡವ್ರಿಗೋಸ್ಕರ ಒಂದು ಉದಾಹರಣೆ, ಇನ್ನೊಂದು 2ನೇ ಉದಾಹರಣೆ. ವೆನ್ ದೇ ಆರ್ ಇನ್ ದಿ ಪಾವರ್ಟಿ ಲೈನ್, ಇಲ್ಲಿಟ್ರಸಿ ಲೈನ್, ಸಂಜೆ ಎದ್ರೆ ಒಂದ್ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರೋರು ಸವಾಲ್ ಎಲ್ಲ ಹಾಕೊಂಡಿರ್ತಾನೆ, ಕ್ವಶನ್ ಎಲ್ಲ ಹಾಕೊಂಡಿರ್ತಾನೆ. ಇವ್ರ ಪರವಾಗಿ ನಾವು ನಿಂತ್ಕೊಳ್ಳೇಬೇಕಪ್ಪ, ಆಗಲ್ಲ ಇದು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ, ದಾಖಲೆ ಎಲ್ಲ ನೋಡಿ, ಇಲ್ಲ ಇವ್ರ ಪರವಾಗಿ ಈ ಕೆಳಗಡೆ ಮೆಟ್ಟೋ ಜನಕ್ಕೆ ನೋಡ್ಕೊಂಡೆ ನಾವು ಮಾಡೋಣ. ದೇವ್ರು ತಿನ್ಸೋದು ಇಷ್ಟು ನಮ್ಗೆ ದೇವ್ರು ಕೊಡ್ತಾವನೆ, ನಾವು ತಿಂತಾ ಇದ್ದೀವಿ. ಬಡವ್ರ ಪಕ್ಷಕ್ಕೆ ನಾವು ನಿಂತಿದ್ದೀವಿ, ಓಡಾಟ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷದ ಒಂದು ಹೋರಾಟದ ಕಿಚ್ಚಿಗೆ ನಮಗೊಂದು ಹೇಟ್ ಅಂತ ಏನಂತ ಹೇಳೋಣ. ನಿಜ ಹೇಳ್ಬೇಕು ಅಂದ್ರೆ ಕಣ್ಣೀರಿಲ್ಲ ತೆಗಿಸ್ಲಿಲ್ಲ ಇವರು, ರಕ್ತ ಸುರಿಸ್ಬಿಟ್ಟವ್ರೆ. ನಿಜ ಹೇಳ್ಬೇಕಾದ್ರೆ ಈ ನೋವು ಆಗ್ತದೆ ಇದೆಲ್ಲ ಮಾತು ಹೇಳಕ್ಕೆ ಅನ್ಭವಿಸಿದ್ದೀವಿ. 5 ವರ್ಷ ಏನಂತ ಹೇಳೋಣ, ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಸತ್ಯಾಂಶನೇ. 5 ವರ್ಷ ನನ್ಗೆ ಇವರು ಕಣ್ಣಿಂದ ರಕ್ತ ಸುರಿಸ್ಬಿಟ್ಟವ್ರೆ. ಅಲ್ಲಿಗೆ ನನ್ಗೂನು ಇಲ್ಲ, ಇವ್ರಿಗೆ ಪೂರ್ತಿ ಹಿಡಿಬೇಕು, ನೋಡ್ಲೇಬೇಕು ಇವ್ರದ್ದು.
ಇದೇನ್ ಇಂತ ನಮ್ ಬೆಳ್ಳಿಂದು ಶಕ್ತಿಯಿಂದ ಇವ್ರು ಕೂತ್ಕೊಂಡು ನಮ್ ಬೆಳ್ಳಿ ಶಕ್ತಿಯಿಂದ ಇವ್ರು ಕೂತಿರೋದು. ವೆಲ್ಫೇರ್ ಮೀನ್ಸ್ ಅಂದ್ರೆ ಓಟು. ಬಟ್ ಈ ನಮ್ ಓಟಿಂದ ಎಲ್ಲ ಇವ್ರು ಕೂತ್ಕೊಂಡು ಇಷ್ಟೊಂದು ಅಕ್ರಮಗಳು ಮಾಡಿ ನಮ್ಮೆಲ್ಲರಿಗೂ ಏನಂತ ಹೇಳ್ಬೇಕು, ಈ ಪೊಸಿಷನ್ಗೆ ನಮ್ ಸಮುದಾಯಕ್ಕೆ ತಗೊಂಡ್ ಬಂದ್ಬಿಟ್ಟಿದ್ರೆ ನನ್ಗೂ ಒಂದ್ ಜಿದ್ ಬಂದ್ಬಿಡ್ತು. ಇಲ್ಲ ನೋಡ್ಲೇಬೇಕು ಇವ್ರಿಗೆ ಏನೇನ್ ಮಾಡೋರು ಇವ್ರು ಅಂತ ನೋಡ್ಬೇಕು. ನೋಡಕ್ ಹೋಗ್ತೀನಿ, ಏನಂತ ಹೇಳ್ತೀರಾ ಅದು, ದಾಲ್ ಖಾಲಿ ಹೇಗರ್ಕೋ ನಮ್ಮ ಮಾತಿನಲ್ಲಿ ಹೇಳ್ತಾರೆ, ದಾಲ್ ಖಾಲಿ ಇರ್ಬೋದು ಅಂತ. ದಾಲ್ ಇಲ್ಲ, ಸಾಂಬಾರ್ ಇಲ್ಲ, ಕೆಟ್ಟದ್ದಿರೋದು ಪೂರ್ತಿ ಅಡಿಗೆನೆ ಪೂರ್ತಿ ಕೆಟ್ಟದ್ ಮಾಡ್ಬಿಟ್ಟವ್ರ. ಆಚೆ ಬಂದು ನಾವು ಸಮುದಾಯ ಜನ ಅಂತಾರೆ. ಇದು ಇವ್ರದ್ದು ಡಬಲ್ ಫೇಸ್ ಇದೆ ಅಲ್ಲ, ಇದ್ ನಾವು ನೋಡ್ಬೇಕು, ಮುಂಚೆ ಜನಕ್ಕೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲ ಇದೆಲ್ಲ ನೋಡ್ಲೇಬೇಕು. ಇದೆಲ್ಲ ನೋಡ್ತಾ ಇದ್ದೀವಿ, ಇದೆಲ್ಲ ಜನಕ್ಕೂ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ನಮ್ಗೆ ಶೋಕಿ ವಿಡಿಯೋ ಮೇಲೆ ಬಂದು ಇದೆಲ್ಲ ಮಾಡ್ಬೇಕು ಅಂತ ಏನಿಲ್ಲ. ಜನಕ್ಕೆ ಗೊತ್ತಾಗ್ಬೇಕು ಇವ್ರದ್ದು ಅಸಲ್ ಬಂಡವಾಳ, ಇವ್ರದ್ದು ಡಬಲ್ ಫೇಸ್. ಇದ್ ಬಿಟ್ರೆ ಇವ್ರದ್ದು ಏನೇನ್ ಅಕ್ರಮಗಳು ಇವ್ರು ಮಾಡ್ತಾವ್ರೆ, ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಏಜೆನ್ಸೀಸ್ ನಲ್ಲಿ, ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ನಲ್ಲಿ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಇಷ್ಟೇ. ಇದ್ ಆಗದ ಸಮುದಾಯವಾಗಿ ಒಳ್ಳೇದಾಗ್ಬೇಕು. ನಮ್ಗೆ ಎಲ್ಲಿಂದ ಒಂದ್ ಟೀ ಕಾಫಿಗೂ ನಾವು ಆಸೆ ಮಾಡ್ಲಿಲ್ಲ. ಯಾಮರ್ಸ್ಕೊಂಡು ಹೋಗೋರು ಅಂತ ಹೇಳ್ತಾರಲ್ಲ, ಆ ರೀತಿಯಿಂದ ದೇ ಹ್ಯಾವ್ ಕೆಪ್ಟ್ ದಿ ಅವರ್ ಕಮ್ಯುನಿಟಿ ಇನ್ ಡಾರ್ಕ್ನೆಸ್. ಅವ್ರಿಗೆ ಬೆಳಕಿನಲ್ಲಿನೇ ಕೊಡ್ತಾ ಇಲ್ಲ. ಒಂದ್ಸಲಿ ನಿಮ್ಗೆ ಒಂದ್ ದಾರಿ ಕಾಣಿಸ್ಬಿಟ್ರೆ ಯಾರನ್ನ ಇರ್ಲಿ, ಆನ್ ಹಿಸ್ ಓನ್ ಅವನಾಗ ಅವನು ದಾರಿನಲ್ಲಿ ನಡ್ಕೊಂಡು ಹೋಗ್ಬಿಡ್ತಾನೆ. ಹಿಂಗ್ ಮಾಡ್ಬಿಟ್ಟವ್ರೆ. ಇವ್ರ ಬೆಳ್ ನಾವು ಹಿಡಿಬೇಕು. ಇವ್ರ ಬೆಳ್ ಕೊಟ್ರೆ ಬೆಳ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋಗ್ಬೇಕು. ಇವ್ರು ಆ ರೀತಿ ಮಾಡ್ಬಿಟ್ಟವ್ರೆ. ನಾನು ಸ್ಪೆಷಲಿ ನಾನು ಮೈಸೂರಿಗೆ ಸಂಬಂಧಪಟ್ಟಿದ್ದು, ನಾನು NR ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ನಾನು ಹೇಳ್ತಾ, ಬೇರೆ ಬೇರೆ ಕಡೆದು ಹೇಳ್ತಾ ಇಲ್ಲ.